ಹಾಯ್ ಎಲ್ಲರಿಗೂ ನಮಸ್ಕಾರ. ಈ ಒಂದು ಕ್ಲಾಸಲ್ಲಿ ಅಗ್ನಿವೀರ್ ಜಿಡಿಗೆ ಸಂಬಂಧಪಟ್ಟ ಅಂದರೆ ಜನರಲ್ ಡ್ಯೂಟಿಗೆ ಸಂಬಂಧಪಟ್ಟ ಹಾಗೆ ಜಿ ಕೆ ಕ್ವಶನನ್ನು ನೋಡೋಣ. ನಾವು ಜಿ ಕೆ ವಿತ್ ಕರೆಂಟ್ ಅಫೇರ್ಸನ್ನು ನಾವು ನೋಡೋಣ. ಈ ಕ್ವಶನ್ ನಾವು ಕನ್ನಡದಲ್ಲಿ ತಗೊಂಡಿರುವಂಥದ್ದು. ಕನ್ನಡದಲ್ಲಿ ತಗೊಂಡಿರುವಂಥದ್ದು ಈ ಕ್ವಶನ್ ನಾವು ಎಲ್ಲಿಂದ ತಗೊಂಡಿದ್ದೀವಿ ಅಂದರೆ ಅಗ್ನಿವೀರ್ ವೆಬ್ಸೈಟ್ನಲ್ಲಿ. ಏನು ಅಗ್ನಿವೀರ್ ವೆಬ್ಸೈಟ್ ಇದೆಯಲ್ಲ, ಆಫಿಷಿಯಲ್ ವೆಬ್ಸೈಟಲ್ಲಿ ಬಿಟ್ಟಿರುವಂಥ 48 ಕ್ವಶನ್ ಪೇಪರ್ನಲ್ಲಿ ಅಲ್ಲಿ ಬಿಟ್ಟಿರುವಂಥ ಇಂಗ್ಲೀಷ್ ಇದೆ. ಅಲ್ಲಿ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಕ್ವಶನ್ ಪೇಪರ್ ಬಿಟ್ಟಿದ್ದಾರೆ. ಅಲ್ಲಿ ಅದರ ಮುಖಾಂತರ ನೆಕ್ಸ್ಟ್ ಬರುವ ಒಂದು ಎಕ್ಸಾಮಿಗೆ ಅದರಿಂದನೇ ಕ್ವಶನ್ ಕೇಳುವ ಪಾಸಿಬಿಲಿಟಿ ಜಾಸ್ತಿ ಇರ್ತೈತೆ. ಹಾಗಾಗಿ ನಾವು ಅಲ್ಲಿಂದನೇ ಕ್ವಶನ್ ತೊಗೊಂಬಂದು ಇಂಗ್ಲೀಷ್ನಲ್ಲಿ ಅಥವಾ ಹಿಂದಿಯಲ್ಲಿ ಅಲ್ಲಿರುವಂಥ ಕ್ವಶನ್ನ ನಾವು ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಮಾಡಿ ಅದರ ಬಗ್ಗೆ ನಾವು ವಿಶ್ಲೇಷಣೆ ಕೊಡುವಂಥದ್ದು. ಈ ಕ್ಲಾಸಲ್ಲಿ MCQsನ ನೋಡೋಣ. ನಾವು ಒಂದು ಶಿಫ್ಟ್ ವೈಸು, ಒಂದು ಶಿಫ್ಟಿಗೆ ಎಷ್ಟಿರ್ತದೆ, 15 ಜಿ ಕೆ ಕ್ವಶನ್ ಇರ್ತದೆ. ಆ 15 ಜಿ ಕೆ ಕ್ವಶನನ್ನು ನಾವು ಈ ಕ್ಲಾಸಲ್ಲಿ ನೋಡುವಂಥದ್ದು. ಹಾಗಾದರೆ ಎಲ್ಲಿಂದ ತಗೊಂಡಿರುತ್ತದೆ? ಅಗ್ನಿವೀರ್ ವೆಬ್ಸೈಟ್ ಕ್ವಶನ್ ಪೇಪರ್ ಆಗಿರ್ತದೆ, ಭಾಗ 1. ಹಾಗಾದರೆ ನಡ್ರಿ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ನೋಡ್ರಿ, ಒಂದನೇ ಕ್ವಶನ್ ಏನಂತ ಕೇಳಿದರೆ, ಭಗತ್ ಸಿಂಗ್ ಕುಶಾರಿ ಮಹಾರಾಷ್ಟ್ರ ರಾಜ್ಯಪಾಲ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ನಂತರ ಮಹಾರಾಷ್ಟ್ರದ ಹೊಸ ರಾಜ್ಯಪಾಲರಾಗಿ ಯಾರನ್ನು ನೇಮಿಸಲಾಯಿತು ಅಂತ ಕೇಳಿದ್ದಾರೆ. ಆಪ್ಷನ್ ಎ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಅಂತಿದೆ. ಆಪ್ಷನ್ ಬಿ ರಮೇಶ್ ಬೈಸ್ ಅಂತಿದೆ. ಆಪ್ಷನ್ ಸಿ ನಿರ್ಮಲಾ ಸೀತಾರಾಮನ್. ಆಪ್ಷನ್ ಡಿ ಆರಿಫ್ ಮಹಮ್ಮದ್ ಖಾನ್ ಅಂತಿದೆ. ಇದಕ್ಕೆ ಸರಿಯಾದ ಆನ್ಸರ್ ಬಂದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಏನು, ರಮೇಶ್ ಬೈಸ್ರವರು ಏನಾಗಿದ್ದಾರೆ, ಹೊಸ ಮಹಾರಾಷ್ಟ್ರದ ರಾಜ್ಯಪಾಲರಾಗಿ ನೇಮಕ ಆಗಿರುವಂಥದ್ದು. ಮೊದಲು ಯಾರಿದ್ರು? ಮೊದಲು ಭಗತ್ ಸಿಂಗ್ ಕುಶಾರಿ ಅವರು ಇದ್ರು. ಅದರ ತಕ್ಕ ಹಾಗೆ ನೋಡ್ರಿ, ಇಲ್ಲಿ ಅದರದ್ದು ಎಕ್ಸ್ಪ್ಲೇನ್ ಕೊಟ್ಟಿರುವಂಥದ್ದು ಯಾರು? ಭಗತ್ ಸಿಂಗ್ ಕುಶಾರಿ ಅವರದ್ದು. ಈ ಕ್ವಶನ್ಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಎಕ್ಸ್ಪ್ಲೇನ್ ಕೊಟ್ಟಿರುವಂಥದ್ದು. ನೀವು ಎಕ್ಸ್ಪ್ಲೇನನ್ನು ಓದ್ಕೋಬೋದು. ಏನು, ಭಗತ್ ಸಿಂಗ್ ಕುಶಾರಿ ಅವರು ಮಹಾರಾಷ್ಟ್ರದ ರಾಜ್ಯಪಾಲರ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ನಂತರ ರಮೇಶ್ ಬೈಸ್ರವರನ್ನು ಮಹಾರಾಷ್ಟ್ರದ ಹೊಸ ರಾಜ್ಯಪಾಲರಾಗಿ ನೇಮಕ ಆಗಿರುವಂಥದ್ದು. ಯಾರು? ರಮೇಶ್ ಬೈಸ್. ಇದನ್ನು ನೆನಪಿಡಬೇಕು. ಮತ್ತು ಈ ಥರ ಒಂದು ಕ್ವಶನ್ ಇದೆ, ಟೋಟಲ್ 15 ಕ್ವಶನ್ ಇದೆ ಕನ್ನಡದಲ್ಲಿ. ಇದ್ರ PDF ನಿಮಗೆ ಬೇಕಂದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ. ನೀವು ಅಲ್ಲಿಂದ ಫ್ರೀ ಇರ್ತದೆ, ಫ್ರೀ ಆಫ್ ಕಾಸ್ಟಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡು ಸ್ಟಡಿ ಮಾಡ್ಕೋಬೋದು. ಬಾಸ್ ಅಕಾಡೆಮಿ ಅಂತೇಳಿ ಟೆಲಿಗ್ರಾಮ್ ಚಾನಲ್ ಇದೆ. ಬಾಸ್ ಅಕಾಡೆಮಿ ಅಂತೇಳಿ ಟೆಲಿಗ್ರಾಮ್ ಚಾನಲ್ ಇರುವಂಥದ್ದು. ನೀವು ಅಲ್ಲಿಂದ ಫ್ರೀ ಆಫ್ ಕಾಸ್ಟಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಸ್ಟಡಿ ಮಾಡ್ಕೋಬೋದು. ಆ ಒಂದು ಟೆಲಿಗ್ರಾಮ್ ಲಿಂಕು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥದ್ದು. ಎಲ್ಲ PDF ಅಲ್ಲೇ ಸಿಗುವಂಥದ್ದು. ಹಾಗಾದರೆ ನೆಕ್ಸ್ಟ್ ಕ್ವಶನನ್ನು ನೋಡೋಣ. ನೋಡ್ರಿ, ನೆಕ್ಸ್ಟ್ ಕ್ವಶನ್ ಏನು ಕೇಳಿದ್ದಾರೆ, ಈ ಕೆಳಗಿನವುಗಳಲ್ಲಿ ಯಾರು ಫೆಬ್ರವರಿ 23ರಲ್ಲಿ ಆಂಧ್ರ ಪ್ರದೇಶದ ರಾಜ್ಯಪಾಲರಾಗಿ ನೇಮಕಗೊಂಡರು? ನೀವು ಅನ್ಕೋಬೋದು, ಸರ್ 23ದ್ದು ಕರೆಂಟ್ ಅಫೇರ್ಸ್ ಕೇಳ್ತಾರೇನ್ರಿ ಅಂತ ಕೇಳ್ಬೋದು. ಬಟ್ ಸೆಂಟ್ರಲ್ ಗೋರ್ಮೆಂಟಲ್ಲಿ 2 ವರ್ಷ ಹಿಂದಲ್ದೂ ಕ್ವಶನ್ ಬಂದಿರೋದು ಪಾಸಿಬಿಲಿಟಿ ಜಾಸ್ತಿ ಇದೆ. ಹಾಗಾಗಿ ಇದು ಇಂಪಾರ್ಟೆಂಟ್ ಕ್ವಶನ್ ಆಗಿರ್ತದೆ. 2023ರಲ್ಲಿ ಕೇಳಿದಾರಂತೆ, ಇದನ್ನು ಲೇಜಿ ಮಾಡ್ಕೋಬಾರ್ದು. ಆಂಧ್ರ ಪ್ರದೇಶದ ರಾಜ್ಯಪಾಲರಾಗಿ ಯಾರು ನೇಮಕ ಆಗಿದ್ದಾರೆ 2023ರಲ್ಲಿ? ಆಪ್ಷನ್ ಮುಖಾಂತರ ನೋಡೋಣ. ಆಪ್ಷನ್ ಎ ಅಬ್ದುಲ್ ನಜೀರ್ ಅಂತಿದೆ. ಎಸ್, ಅಬ್ದುಲ್ ನಜೀರ್ ಅಂತಿದೆ. ಆಪ್ಷನ್ ಬಿ BD ಮಿಶ್ರಾ. ಆಪ್ಷನ್ ಸಿ ಗುಲಾಬ್ ಚಂದ್ ಕಟಾರಿಯಾ. ಮತ್ತು ಆಪ್ಷನ್ ಡಿ CP ರಾಧಾಕೃಷ್ಣನ್. ಇದಕ್ಕೆ ಸರಿಯಾದ ಆನ್ಸರ್ ಬಂದು ಆಪ್ಷನ್ ಬಿ ಇಸ್ ದ ರೈಟ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಏನು? ಎಸ್ ಅಬ್ದುಲ್ ನಜೀರ್ ಏನಾಗಿದ್ದಾರೆ 2023ರಲ್ಲಿ ಆಂಧ್ರ ಪ್ರದೇಶ ರಾಜ್ಯಪಾಲ ಆಗಿರುವಂಥದ್ದು. ಇಷ್ಟು ನಮಗೆ ಮಾಹಿತಿ ಗೊತ್ತಿರಬೇಕು. ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ. ಬ್ರಿಟಿಷ್ ಭಾರತದ ಯಾವ ನಗರದಲ್ಲಿ ಅಖಿಲ ಭಾರತ ಮುಸ್ಲಿಂ ಅಂದರೆ ಅಖಿಲ ಭಾರತ ಮುಸ್ಲಿಂ ಅಂದರೆ AIML ಅಂತ ಕರೀತಾರೆ. AIML ಏನಪ್ಪ ಅಂದರೆ ಆಲ್ ಇಂಡಿಯಾ ಮುಸ್ಲಿಂ ಲೀಗ್. ಏನು? ಆಲ್ ಇಂಡಿಯಾ ಮುಸ್ಲಿಂ ಲೀಗ್ ಅಂತ ಅರ್ಥ ಕೊಡುವಂಥದ್ದು. ಆಲ್ ಇಂಡಿಯಾ ಮುಸ್ಲಿಂ ಲೀಗ್. ಹಾಗಾದರೆ ಅದು ಎಲ್ಲಿ ಸ್ಥಾಪನೆ ಆಗಿದೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಮುಂಬೈ, ಆಪ್ಷನ್ ಬಿ
ಕರಾಚಿ, ಆಪ್ಷನ್ ಸಿ ಢಾಕಾ, ಆಪ್ಷನ್ ಡಿ ಇಸ್ಲಾಮಾಬಾದ್. ಮುಂಬೈ ನಮ್ಮ ಇಂಡಿಯಾದಲ್ಲಿ ಇರುವಂಥದ್ದು, ಕರಾಚಿ ಮತ್ತು ಢಾಕಾ, ಕರಾಚಿ ಪಾಕಿಸ್ತಾನದಲ್ಲಿ, ಢಾಕಾ ಬಾಂಗ್ಲಾದೇಶದಲ್ಲಿ ಇರುವಂಥದ್ದು, ಇಸ್ಲಾಮಾಬಾದ್ ಎಲ್ಲಿದೆ ಪಾಕಿಸ್ತಾನದಲ್ಲಿ ಇರುವಂಥದ್ದು. ಇದಕ್ಕೆ ಸರಿಯಾದ ಆನ್ಸರ್ ಯಾವುದಪ್ಪ ಅಂದರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಢಾಕಾ ಎಲ್ಲಿದೆ ಬಾಂಗ್ಲಾದೇಶದಲ್ಲಿ ಢಾಕಾ ಇರುವಂಥದ್ದು. ಅದರ ಒಂದು ಕೇಂದ್ರ ಕಚೇರಿ ಯಾವುದು? ಆಲ್ ಇಂಡಿಯಾ ಮುಸ್ಲಿಂ ಲೀಗ್ದ ಕೇಂದ್ರ ಕಚೇರಿ ಇದು ಸ್ಥಾಪನೆ ಎಲ್ಲಿ ಆಗಿದೆ ಅಂದರೆ ಢಾಕಾದಲ್ಲಿ ಆಗಿರುವಂಥದ್ದು. ಅದರ ಎಕ್ಸ್ಪ್ಲೇನ್ ಕೂಡ ಇಲ್ಲಿ ಕೊಟ್ಟಿರುವಂಥದ್ದು. ಅಖಿಲ ಭಾರತ ಮುಸ್ಲಿಂ ಲೀಗ್ ಅಂದರೆ ಆಲ್ ಇಂಡಿಯಾ ಮುಸ್ಲಿಂ ಲೀಗ್, ಆಲ್ ಇಂಡಿಯಾ ಮುಸ್ಲಿಂ ಲೀಗ್ ಇದು ಭಾರತದ್ದು. ಸ್ಥಾಪನೆ ಆಗಿದ್ದು ಎಲ್ಲಿಪ್ಪ ಅಂದರೆ ಢಾಕಾದಲ್ಲಿ, ಬಾಂಗ್ಲಾದೇಶದ ಒಂದು ಢಾಕಾದಲ್ಲಿ ಸ್ಥಾಪನೆ ಆಗಿರುವಂಥದ್ದು. ಏನಿದೆ ಆಲ್ ಇಂಡಿಯಾ ಮುಸ್ಲಿಂ ಲೀಗನ್ನು 1906ರಲ್ಲಿ ಅಂದರೆ ಬ್ರಿಟಿಷ್ ಕಾಲದಲ್ಲಿ ಇತ್ತಲ್ಲ ಆವಾಗ ಸ್ಥಾಪನೆ ಆಗಿದ್ದಿದ್ದು. ಬ್ರಿಟಿಷ್ ಅವರ ಕಾಲದಲ್ಲಿ ಸ್ಥಾಪನೆ ಆಗಿರುವಂಥ 1906 ಡಿಸೆಂಬರ್ 30ರಂದು ಏನಾಗಿದೆ ಇದು ಸ್ಥಾಪನೆ ಆಗಿರುವಂಥದ್ದು. ಎಲ್ಲಿ? ಢಾಕಾದಲ್ಲಿ. ಇದು ಭಾರತದ್ದು, ನೆನ್ಪಿಡಬೇಕು. ಹಾಗಾದರೆ ನೆಕ್ಸ್ಟ್ ಕ್ವಶನನ್ನು ನೋಡೋಣ. ನೋಡ್ರಿ, ಇಂಡಿಯಾದ ಕೊನೆಯ ವೈಸ್ರಾಯ ಯಾರು? ಇದು ಹಿಸ್ಟ್ರಿಯಲ್ಲಿ ಬರುವಂಥ ಕ್ವಶನ್. ಇಂಡಿಯಾದ ಕೊನೆಯ ವೈಸ್ರಾಯ, 4ನೇ ಕ್ವಶನ್. ಆಪ್ಷನ್ ಎ ಲಾರ್ಡ್ ಮೌಂಟ್ ಬ್ಯಾಟನ್, ಆಪ್ಷನ್ ಬಿ ಲಾರ್ಡ್ ರೀಡಿಂಗ್, ಆಪ್ಷನ್ ಸಿ ಲಾರ್ಡ್ ವೆಬಲ್ ಅಂತಿದೆ, ಆಪ್ಷನ್ ಡಿ ಲಾರ್ಡ್ ಲೀನ್ ಲೀತ್ಗೋ ಅಂತಿದೆ. ಇದಕ್ಕೆ ಸರಿಯಾದ ಆನ್ಸರ್ ಬಂದು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಏನು? ಲಾರ್ಡ್ ಮೌಂಟ್ ಬ್ಯಾಟನ್. ಇವರು ಎಷ್ಟನೇ ಒಂದು ವೈಸ್ರಾಯ ಅಂದರೆ 34ನೇ ವೈಸ್ರಾಯ ಆಗಿದ್ರು ಇವರು. ಇಲ್ಲಿ ಎಕ್ಸ್ಪ್ಲೇನ್ ಕೊಟ್ಟಿರುವಂಥದ್ದು. ಈ ಒಂದು PDF ಯಾರಿಗೆ ಬೇಕೋ, ಈ ಕ್ಲಾಸಿನ PDF ಯಾರಿಗೆ ಬೇಕೋ, ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಚಾನಲ್ ಇದೆ, ಅಲ್ಲಿ ಚಾನಲ್ದು ಲಿಂಕ್ ಇದೆ, ಅಲ್ಲಿಂದ ನೀವು ಫ್ರೀ ಆಫ್ ಕಾಸ್ಟಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಸ್ಟಡಿ ಮಾಡ್ಕೋಬೋದು. ಹಾಗಾದರೆ ನೆಕ್ಸ್ಟ್ ಕ್ವಶನನ್ನು ನೋಡೋಣ. ಭಾರತೀಯ ವಾಯುಪಡೆಯ ಪ್ರಧಾನ ಕಚೇರಿಯು ಭಾರತದ ಯಾವ ಸ್ಥಳದಲ್ಲಿದೆ ಅಂತ ಕೇಳಿದ್ದಾರೆ. ಅಗ್ನಿವೀರ್ಗೆ ವಾಯುಪಡೆಯ ಪ್ರಧಾನ ಕಚೇರಿ ಕೇಳೋ ಪಾಸಿಬಿಲಿಟಿ ಜಾಸ್ತಿನೇ ಇದೆ. ನಾವು ಈ ಕ್ವಶನನ್ನು ನಾವೇ ಕ್ರಿಯೇಟ್ ಮಾಡಿರೋದಲ್ಲ, ಇದು ಅಫಿಷಿಯಲ್ ಅಗ್ನಿವೀರ್ಗೆ ಅಲ್ಲಿ ವೆಬ್ಸೈಟ್ನಲ್ಲಿ ಬಿಟ್ಟಿರುವಂಥ ಹಿಂದಿ ಹಾಗೂ ಇಂಗ್ಲೀಷ್ನಲ್ಲಿ ಬಿಟ್ಟಿರುವಂಥ ಕ್ವಶನ್ ಪೇಪರನ್ನು ನಾವು ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಮಾಡಿಕೊಂಡು ನಾವು ನಿಮಗೆ ಹೇಳ್ತಿರುವಂಥದ್ದು. ಹಾಗಾಗಿ ಈ ಕ್ವಶನ್ನು, ಈ ಒಂದು ಕ್ಲಾಸು ಬಹಳ ಮಹತ್ವಪೂರ್ಣದ್ದು. ಯಾವುದು? ಅಗ್ನಿವೀರ್ GDಗೆ. ಅದಕ್ಕೆ ನೋಡೋಣ, ವಾಯುಪಡೆಯ ಪ್ರಧಾನ ಕಚೇರಿ ಎಲ್ಲಿದೆ? ಆಪ್ಷನ್ ಎ ಹೈದರಾಬಾದ್, ಆಪ್ಷನ್ ಬಿ ಮುಂಬೈ, ಆಪ್ಷನ್ ಸಿ ನವದೆಹಲಿ, ಆಪ್ಷನ್ ಡಿ ಪುಣೆ. ಇದಕ್ಕೆ ಸರಿಯಾದ ಆನ್ಸರ್ ಬಂದು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, ನವದೆಹಲಿ. ಅದರ ಎಕ್ಸ್ಪ್ಲೇನನ್ನು ಕೆಳಗಡೆ ಕೊಟ್ಟಿರುವಂಥದ್ದು. ಏನು? ನವದೆಹಲಿಯು ವಾಯುಭವನ ಅಂತಲೂ ಕರೀತಾರೆ, ವಾಯುಪಡೆ ಅಂತಲೂ ಕರೀತಾರೆ, ವಾಯುಪಡೆ ಅಂತಲೂ ಕರಿಬೋದು. ಭಾರತೀಯ ವಾಯುಪಡೆಯ ಪ್ರಧಾನ ಕಚೇರಿಯು ಎಲ್ಲಿದೆ? ನವದೆಹಲಿ ಎಲ್ಲಿರುವಂಥದ್ದು. ಇದರ ಕಾರ್ಯ ಏನು? ಇದರಲ್ಲಿ ಅಂದರೆ ಯಾವುದರಲ್ಲಿ? ವಾಯುಪಡೆಯಲ್ಲಿ, ನವದೆಹಲಿಯಲ್ಲಿ. ಇದರಲ್ಲಿ ಅಂದರೆ ನವದೆಹಲಿಯಲ್ಲಿ ವಾಯುಪಡೆಯ ಕಾರ್ಯಾಚರಣೆ, ಅಲ್ಲೇ ಕಾರ್ಯಾಚರಣೆ ಮಾಡ್ತಾರೆ, ಆಡಳಿತ ಮಾಡ್ತಾರೆ, ಮತ್ತು ಈ ಯೋಜನೆಗೆ ಉಸ್ತುವಾರಿ ಏನು ಮಾಡ್ತಾರೆ? ನವದೆಹಲಿಯಿಂದ ನೋಡಿಕೊಳ್ಳುವಂಥದ್ದು. ಈ ವಾಯುಪಡೆಯ ಪ್ರಧಾನ ಕಚೇರಿ ಎಲ್ಲಿದೆ? ನವದೆಹಲಿಯಲ್ಲಿ ಇರುವಂಥದ್ದು. ಅಲ್ಲಿಂದ ಏನು ಮಾಡ್ತಾರೆ? ಅಲ್ಲಿನ ಕಾರ್ಯಾಚರಣೆ ಮಾಡ್ತಾರೆ, ಆಡಳಿತನೂ ಅಲ್ಲಿಂದ ಮಾಡ್ತಾರೆ, ಮತ್ತು ಎಲ್ಲ ಉಸ್ತುವಾರಿನೂ ಕೂಡ ಅಲ್ಲಿನೇ ನಿಯಂತ್ರಣ ಮಾಡುವಂಥದ್ದು. ಯಾವುದು? ವಾಯುಪಡೆಯ ಪ್ರಧಾನ ಕಚೇರಿ ನವದೆಹಲಿಯಲ್ಲಿ ಇರುವಂಥದ್ದು. ನೆಕ್ಸ್ಟ್ ಕ್ವಶನನ್ನು ನೋಡೋಣ. ಉದಯಗಿರಿ ಮತ್ತು ಖಂಡಗಿರಿ ಗುಹೆಗಳು ಒಡಿಶಾ ರಾಜ್ಯದ ಯಾವ ನಗರದಲ್ಲಿದೆ? ಅವರೇ ಕೊಟ್ಟುಬಿಟ್ಟಿದ್ದಾರೆ. ಒಡಿಶಾ ರಾಜ್ಯದಲ್ಲಿ ಇದ್ದಾವೆ, ಮತ್ತು ಅವು ಯಾವ ಜಿಲ್ಲೆಯಲ್ಲಿ ಇದ್ದಾರೆ ಅಂತ ಕೇಳ್ತಾ ಇದ್ದಾರೆ ಅಷ್ಟು. ಅವರು ಒಡಿಶಾದಲ್ಲಿ ಇದಾವು, ಬಟ್ ಯಾವ ಜಿಲ್ಲೆಯಲ್ಲಿ ಅದಾವು ಒಡಿಶಾದಲ್ಲಿ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಭುವನೇಶ್ವರ್, ಆಪ್ಷನ್ ಬಿ ಕೊರಾಪುಟ್, ಆಪ್ಷನ್ ಸಿ ರೂರ್ಕೆಲಾ, ಆಪ್ಷನ್ ಡಿ ಸಂಬಲ್ಪುರ್ ಅಂತಿದೆ. ಇದಕ್ಕೆ ಸರಿಯಾದ ಆನ್ಸರ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇದ್ರ ಒಂದು ಹಿನ್ನೆಲೆ ನೋಡೋದಾದರೆ ನಾವು ಈ ಗುಹೆಯನ್ನು ಕ್ರಿಸ್ತಪೂರ್ವ 2ನೇ ಶತಮಾನದಲ್ಲಿ ಕಟ್ಟಿರುವಂಥದ್ದು. ಯಾರ ಕಾಲದಲ್ಲಿ? ಕಳಿಂಗದ ರಾಜ ಕಾರವೇಲನ ಕಾಲದಲ್ಲಿ ಕಟ್ಟಿರುವಂಥದ್ದು. ಯಾವ ಗುಹೆಗಳು? ಉದಯಗಿರಿ ಮತ್ತು ಖಂಡಗಿರಿ ಅನ್ನೋ ಗುಹೆಗಳು ಏನು ಮಾಡಿದ್ದಾರೆ? ಕಳಿಂಗ ಇದ್ನಲ್ಲ
ಇದು ಕಳಿಂಗನ ಅಲ್ಲಿ ಆಸ್ಥಾನದಲ್ಲಿ ಕಾರವೇಲ ಇದ್ನಲ್ಲ, ಕಾರವೇಲ ರಾಜ ಆಗಿದ್ನಲ್ಲ, ಅವನ ಕಾಲದಲ್ಲಿ ಏನು ಮಾಡಿದರೆ ಉದಯಗಿರಿ ಮತ್ತು ಖಂಡಗಿರಿ ಎಂಬ ಒಂದು ಗುಹೆಗಳ ನಿರ್ಮಾಣ ಆಗಿರುವಂಥದ್ದು. ಎಷ್ಟನೇ ಶತಮಾನದಲ್ಲಿ? 2ನೇ ಶತಮಾನದಲ್ಲಿ. ಹಾಗಾದರೆ ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ. ಪ್ರಮುಖ ಪುರಾತನ ಬೌದ್ಧ ಸ್ತೂಪಕ್ಕೆ ಪ್ರಸಿದ್ಧವಾದ ಬಾಬುತ್ ಭಾಳ ಇಂಪಾರ್ಟೆಂಟ್ ಎಂಬ ಹಳ್ಳಿಯು, ಇದು ಇಂಗ್ಲೀಷ್ನಲ್ಲೇನೂ ಕೊಟ್ಟಿರುವಂಥದ್ದು, ಎಂಬ ಹಳ್ಳಿಯು ಎಲ್ಲಿದೆ ಅಂತ ಕೇಳಿದ್ದಾರೆ. ಛತ್ತೀಸ್ಗಢ, ಮಹಾರಾಷ್ಟ್ರ, ಉತ್ತರ ಪ್ರದೇಶ್, ಮಧ್ಯಪ್ರದೇಶ್. ಇದಕ್ಕೆ ಸರಿಯಾದ ಆನ್ಸರ್ ಬಂದು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಎಲ್ಲಿ? ಮಧ್ಯಪ್ರದೇಶ್. ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟ ಬಾಬುತ್ ಎಂಬುದು ಎಲ್ಲಿದೆ? ಮಧ್ಯಪ್ರದೇಶದಲ್ಲಿ ಕಂಡುಬರುವಂಥದ್ದು. ಇದರ ಎಕ್ಸ್ಪ್ಲೇನ್ ಇದೆ. ಇದು ಭಾರತದ ಅತ್ಯಂತ ಪ್ರಾಚೀನ ಮತ್ತು ಹಳೆಯ, ಪ್ರಾಚೀನ ಅಂದ್ರೂ ಒಂದೇ, ಹಳೆಯ ಅಂದ್ರೂ ಒಂದೇ ಬೌದ್ಧ ಸ್ತೂಪಗಳಲ್ಲಿ ಒಂದಾಗಿದೆ. ಅಂದರೆ ಹಿಂದಿನ ಕಾಲದಲ್ಲಿ ಏನಾಗಿದೆ, ಇದು ಪ್ರಾಚೀನತೆಯಲ್ಲಿ ಒಂದಾಗಿದೆ. ಪ್ರಾಚೀನತೆಯಲ್ಲಿ ಒಂದಾಗಿರುವಂಥದ್ದು ಯಾವುದು? ಬಾಬುತ್ ಎಂಬ ಬೌದ್ಧ ಸ್ತೂಪಗಳು. ಈ ಸ್ತೂಪವನ್ನು ಅಶೋಕನ ಕಾಲದಲ್ಲಿ ನಿರ್ಮಾಣವಾಗಿರುವಂಥದ್ದು. ಏನು ಇದು ಬೌದ್ಧ ಸ್ತೂಪ ಇದಾವಲ್ಲ, ಇವು ಬೌದ್ಧ ಸ್ತೂಪಕ್ಕೆ ಸಂಬಂಧಪಟ್ಟ ಈ ಬಾಬುತ್ ಇದಾವಲ್ಲ, ಇವು ಮಧ್ಯಪ್ರದೇಶದಲ್ಲಿ ಇರುವಂಥದ್ದು. ಅದರಲ್ಲಿ ಅಶೋಕನ ಕಾಲದಲ್ಲಿ ನಿರ್ಮಾಣ ಆಗಿರುವಂಥದ್ದು. ಇಷ್ಟು ಈ ಪ್ರಶ್ನೆಗೆ ಒಂದು ಹಿನ್ನೆಲೆ. ನಡ್ರಿ ನೆಕ್ಸ್ಟ್ ಕ್ವಶನ್ ನೋಡೋಣ. ಈ ಕೆಳಗಿನ ಯಾವ ಹಬ್ಬವು ಯೇಸು ಕ್ರಿಸ್ತನ ಪುನರುತ್ಥಾನವನ್ನು ಆಚರಿಸುತ್ತದೆ? ಆಪ್ಷನ್ ಎ ಕ್ರಿಸ್ಮಸ್, ಆಪ್ಷನ್ ಬಿ ಶುಭ ಶುಕ್ರವಾರ ಅಂದರೆ ಗುಡ್ ಫ್ರೈಡೆ, ಆಪ್ಷನ್ ಸಿ ಈಸ್ಟರ್, ಆಪ್ಷನ್ ಡಿ ಎಪಿಫನಿ ಅಂತಿರುವಂಥದ್ದು. ಇದಕ್ಕೆ ಸರಿಯಾದ ಆನ್ಸರ್ ಈಸ್ಟರ್ ಈಸ್ ದ ರೈಟ್ ಆನ್ಸರ್. ಯೇಸು ಕ್ರಿಸ್ತನ ಏನು ಮಾಡ್ತಾರೆ? ಹಬ್ಬವನ್ನು ಏನು ಮಾಡ್ತಾರೆ? ಕ್ರಿಸ್ತನ ಪುನರುತ್ಥಾನವನ್ನು ಅಂದರೆ ಮರಣದ ನಂತರ ಏನು ಮಾಡ್ತಾರೆ? ವಾಪಸ್ ಜೀವ ಬರುವಂಥದ್ದು. ಅದಕ್ಕೆ ಏನಂತೀರಿ ನಾವು? ಈಸ್ಟರ್ ಅಂತ ಕರಿತೀವಿ. ಅದಕ್ಕೆ ಪುನರುತ್ಥಾನ ಅಂತೇಳಿ ಕರೆಯುವಂಥದ್ದು. ಇದಕ್ಕೆ ಎಕ್ಸ್ಪ್ಲೇನನ್ನು ಕೊಟ್ಟಿದ್ದಾರೆ. ಈಸ್ಟರ್ ಹಬ್ಬವು ಜೀಸಸ್ ಚರಿಸ್ತವರ ಪುನರುತ್ಥಾನ ಅಂದರೆ ಯೇಸು ಕ್ರಿಸ್ತನ ಏನಿದೆ ಅಲ್ಲ, ಪುನರುತ್ಥಾನ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಮತ್ತೆ ಮರಣದ ನಂತರ ಮತ್ತೆ ಜೀವಂತವಾಗುವುದಕ್ಕೆ ಏನು ಕರೀತಾರೆ? ಪುನರುತ್ಥಾನ ಅಂತ ಕರೀತಾರೆ. ಅದನ್ನು ಆಚರಣೆ ಮಾಡುವುದು ಯಾವುದು? ಬೌದ್ಧರು, ಕ್ರಿಶ್ಚಿಯನ್ನರು. ಬೌದ್ಧರು ಅಂತ ಹೇಳ್ಬಿಟ್ಟೆ, ಕ್ರಿಶ್ಚಿಯನ್ನರು ಆಚರಣೆ ಮಾಡ್ತಾರೆ. ಈಸ್ಟರ್ ಅಂತ ಆಚರಣೆ ಮಾಡ್ತಾರೆ. ಈ ಈಸ್ಟರ್ ಅಂದರೆ ನೋಡ್ರಿ ಏನು ಮಾಡ್ತಾರೆ? ಯೇಸು ಕ್ರೈಸ್ತನ ಏನು ಪುನರುತ್ಥಾನ ಅಂದರೆ ಮರಣದ ನಂತರ ಜೀವಂತವಾಗುವುದು. ಮರಣದ ನಂತರ ಜೀವಂತವಾಗುವುದಕ್ಕೆ ಈಸ್ಟರ್ ಅಂತ ಕರೀತಾರೆ. ಇದನ್ನು ಯಾರು ಆಚರಣೆ ಮಾಡ್ತಾರೆ ಅಂದರೆ, ಯಾರ ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ತಾರೆ ಅಂದರೆ ಯೇಸು ಕ್ರೈಸ್ತನ ಒಂದು ಆಚರಣೆ ಮಾಡುವಂಥದ್ದು ಇದು ಹಬ್ಬ ಆಗಿದೆ ಕ್ರೈಸ್ತರು. ಹಾಗಾದರೆ ನಡ್ರಿ ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ. ಕ್ರೈಸ್ತರದು ಅಂದರೆ ಯೇಸು ಕ್ರಿಸ್ತ ಇದಾನಲ್ಲ, ಅವನಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಹಬ್ಬಗಳು ಕೊಟ್ಟಿರುವಂಥದ್ದು. ಹಾಗಾದರೆ ಕ್ರಿಸ್ಮಸ್ ಅಂದರೆ ಎದನ್ನು ಆಚರಣೆ ಮಾಡ್ತಾರೆ? ಯೇಸು ಕ್ರಿಸ್ತನ ಜನನವನ್ನು ಆಚರಣೆ ಮಾಡುವಂಥದ್ದು. ಕ್ರಿಸ್ಮಸ್ ಅಂದರೆ ಯೇಸು ಕ್ರಿಸ್ತನ ಏನು ಮಾಡ್ತಾರೆ? ಜನ್ಮದಿನದ ಆಚರಣೆ ಆಗಿರುವಂಥದ್ದು. ಗುಡ್ ಫ್ರೈಡೆ ಅಂದ್ರೇನು? ಯೇಸು ಕ್ರಿಸ್ತನ ಸಿಲುಬೆಗೆ ಏರಿಸಿದ ದಿನವನ್ನು ಆಚರಣೆ ಮಾಡುವಂಥದ್ದು. ಕ್ರೈಸ್ತರು ಏನು ಮಾಡಿರ್ತಾರೆ? ಗುಡ್ ಫ್ರೈಡೆ ಅಂತ ಮಾಡಿರ್ತಾರಲ್ಲ, ಅದು ಯಾರ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾರೆ ಅಂದರೆ ಯೇಸು ಕ್ರಿಸ್ತನ ಸಿಲುಬೆಗೆ ಏರಿಸ್ತಾರಲ್ಲ, ಅದರ ಒಂದು ನೆನಪಿಗೆ ಏನು ಮಾಡ್ತಾರೆ? ಸ್ಮರಿಸೋಗೋಸ್ಕರ ಈ ದಿನ ಆಚರಣೆ ಮಾಡಿರುವಂಥದ್ದು. ಹಾಗಾದರೆ ನೆಕ್ಸ್ಟ್ ಬಂದು ಈ ಎಪಿಫನಿ ಅಂತಿದೆಯಲ್ಲ, ಈ ಎಪಿಫನಿ ಅನ್ನೋದು ಯೇಸು ಕ್ರಿಸ್ತನು ಜನರಿಗೆ ಪ್ರಕಟವಾದ ದಿನ. ಜನರಿಗೆ ಪ್ರಕಟವಾಗ್ತಾನಲ್ಲ, ಆ ದಿನವನ್ನು ಏನು ಮಾಡ್ತಾರೆ? ಎಪಿಫನಿ ಅಂತೇಳಿ ಕ್ರೈಸ್ತರು ಆಚರಣೆ ಮಾಡಿರುವಂಥದ್ದು. ಮತ್ತೊಮ್ಮೆ ನೋಡೋದಾದ್ರೆ ನೋಡ್ರಿ, ಈ ಕ್ರಿಸ್ಮಸ್ ಅನ್ನೋದು ಯೇಸು ಕ್ರಿಸ್ತನ ಜನ್ಮ ಅಂದರೆ ಹುಟ್ಟಿದ ದಿನವನ್ನು ಆಚರಣೆ ಮಾಡಿರುವಂಥದ್ದು. ಗುಡ್ ಫ್ರೈಡೆ ಅಂದ್ರೆ ಏನು? ಯೇಸು ಕ್ರಿಸ್ತನು ಸಿಲುಬೆಗೆ ಏರಿಸಿದ ದಿನ ಆಗಿರ್ತದೆ. ನೆಕ್ಸ್ಟ್ ಎಪಿಫನಿ ಅನ್ನೋದೇನು? ಯೇಸು ಕ್ರಿಸ್ತನು ಜನರಿಗೆ ಪ್ರಕಟವಾದ ದಿನ ಆಗಿರುವಂಥದ್ದು. ಇವು ಮಹತ್ವ ಒಂದು ದಿನಗಳು ಆಗಿರುವಂಥದ್ದು, ನೆನಪಿಟ್ಕೊಳ್ಳೋಕ್ಕೆ ಪಾಸಿಬಿಲಿಟಿ ಆಗಿರಬೇಕು. ಹಾಗಾದರೆ ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ. ರೂಪನಾರಾಯಣ ಮತ್ತು ದಾಮೋದರ ಈ ಕೆಳಗಿನ ಯಾವ ನದಿಯ ಉಪನದಿಗಳಾಗಿವೆ? ರೂಪನಾರಾಯಣ ಮತ್ತು ದಾಮೋದರ ಇವು ನದಿಗಳು.
ಇವು ಯಾವ ನದಿಯ ಉಪನದಿ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಹೂಗ್ಲಿ, ಆಪ್ಷನ್ ಬಿ ಗೋದಾವರಿ, ಆಪ್ಷನ್ ಸಿ ಲಿಮಿ ನದಿ, ಆಪ್ಷನ್ ಡಿ ಬಿಯಾಸ್ ನದಿ. ಇವೆಲ್ಲ ಹೂಗ್ಲಿ ನದಿಯ ಉಪನದಿಗಳಿವು. ಯಾವುವು? ರೂಪನಾರಾಯಣ ಮತ್ತು ದಾಮೋದರ. ಇಲ್ಲಿದೆಯಲ್ಲ ರೂಪನಾರಾಯಣ ಮತ್ತು ದಾಮೋದರ ಏನಿದೆಯಲ್ಲ ಈ ಹೂಗ್ಲಿ ನದಿಯ ಉಪನದಿ. ಹಾಗಾದರೆ ಈ ಹೂಗ್ಲಿ ನದಿಯು ಗಂಗಾ ನದಿಯ ಉಪನದಿ ಆಗಿರುವಂಥದ್ದು. ಗಂಗಾ ನದಿಯ ಉಪನದಿ ಹೂಗ್ಲಿ ನದಿ. ಈ ಹೂಗ್ಲಿ ನದಿಯ ಉಪನದಿ ಯಾವುದಪ್ಪ ಅಂದರೆ ರೂಪನಾರಾಯಣ ಮತ್ತು ದಾಮೋದರ ನದಿಗಳು ಆಗಿರುವಂಥದ್ದು. ಹಾಗಾದರೆ ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ. 10ನೇ ಕ್ವಶನ್ನು, ಚಾಂಗ್ದಾಗ್ ವನ್ಯಜೀವಿ ಅಭಯಾರಣ್ಯ ಭಾರತದ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿದೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ ನಾಗಾಲ್ಯಾಂಡ್, ಆಪ್ಷನ್ ಬಿ ಪುದುಚೇರಿ, ಆಪ್ಷನ್ ಸಿ ಲಡಾಖ್, ಆಪ್ಷನ್ ಡಿ ಮಣಿಪುರ್. ಇದಕ್ಕೆ ಸರಿಯಾದ ಆನ್ಸರ್ ಬಂದು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಯಾವುದು? ಚಾಂಗ್ದಾಗ್. ಈ ವನ್ಯಜೀವಿ ಧಾಮ ಎಲ್ಲಿ ಕಂಡು ಬರ್ತದೆ ಅಂದರೆ ಲಡಾಖ್ನಲ್ಲಿ ಕಂಡು ಬರುವಂಥದ್ದು. ಚಾಂಗ್ದಾಂಗ್ ವನ್ಯಜೀವಿ ಅಭಯಾರಣ್ಯವು ಎಲ್ಲಿ ಕಂಡು ಬರ್ತದೆ? ಭಾರತದ ಲಡಾಖ್ ಕೇಂದ್ರಾಡಳಿತ ಪ್ರದೇಶದಲ್ಲಿ ಕಂಡು ಬರುವಂಥದ್ದು. ಅತ್ಯಂತ ಎತ್ತರವಾದ ಪ್ರದೇಶ ಯಾವುದಪ್ಪ ಅಂದರೆ ನಮ್ಮ ಭಾರತದಲ್ಲಿ ಲಡಾಖ್ ಕಂಡು ಬರುವಂಥದ್ದು. ಅದರಲ್ಲಿನೇ ಏನು ಕಂಡು ಬರ್ತದೆ? ಚಾಂಗ್ದಾಗ್ ವನ್ಯಜೀವಿ ಅಭಯಾರಣ್ಯ ಕಂಡು ಬರುವಂಥದ್ದು. ಇದು ಹಿಮಾಲಯ ಪ್ರದೇಶದಲ್ಲಿದೆ. ಎಲ್ಲಿದೆ? ಹಿಮಾಲಯ ಪ್ರದೇಶದಲ್ಲಿರುವಂಥದ್ದು. ಅಲ್ಲಿ ಆ ಲಡಾಖ್ ಕೇಂದ್ರಾಡಳಿತ ಪ್ರದೇಶ ಹಾಗೂ ಹಿಮಾಲಯ ಪ್ರದೇಶದಲ್ಲಿ ಹಿಮಾಲಯ ಇದೆಯಲ್ಲ, ಹಿಮಾಚಲ ಪ್ರದೇಶ ಅಲ್ಲ. ಹಿಮಾಚಲ ಪ್ರದೇಶ ಅನ್ನೋದು ಅದೊಂದು ರಾಜ್ಯ. ಬಟ್ ಹಿಮಾಲಯ ಪ್ರದೇಶ ಅಂದರೆ ಲಡಾಖ್ನಲ್ಲಿ ಬರುವಂಥ ಅಲ್ಲಿ ಪರ್ವತಗಳು ಕಂಡು ಬರುವಂಥದ್ದು. ಹಿಮಾಲಯ ಪರ್ವತ ಅಲ್ಲಿ ಕಂಡು ಬರುವಂಥದ್ದು ಯಾವುದಂದ್ರೆ ಚಾಂಗ್ದಾಗ್ ವನ್ಯಜೀವಿ ಅಭಯಾರಣ್ಯ. ಅದರಲ್ಲಿ ಏನು ಬರ್ತದೆ? ಕಾಡು ಪ್ರಾಣಿಗಳು ಕಂಡು ಬರುವಂಥದ್ದು. ಕಾಡು ಪ್ರಾಣಿ. ಇಷ್ಟು ಒಂದು ಮಾಹಿತಿಯಾಗಿರ್ತದೆ. ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ. 2021 ಭಾರತದ ಜನಗಣತಿಯ ಪ್ರಕಾರ ಭಾರತದಲ್ಲಿ ಬೌದ್ಧ ಅಂದರೆ ಬುದ್ಧಿಸ್ಟ್ ಜನಸಂಖ್ಯೆಯು ಒಟ್ಟು ಸಂಖ್ಯೆಯ ಎಷ್ಟು ಶೇಕಡ ಇದೆ? ಶೇಕಡ ಅಂದರೆ ಎಷ್ಟು? 100ಕ್ಕೆ ಎಷ್ಟು ಅಂತ ಅರ್ಥ. ಶೇಕಡ ಅಂದರೆ 100ಕ್ಕೆ ಎಷ್ಟು ಪರ್ಸೆಂಟ್ ಇದ್ದಾರೆ? ಯಾರು? ಬುದ್ಧಿಸ್ಟ್ ಎಷ್ಟಿದ್ದಾರೆ ಅಂತ ಕೇಳ್ತಿದ್ದಾರೆ. ನೀವು ಕೇಳ್ಬೋದು, ಸರ್ ಇದು 2026, ಬಟ್ ಇಲ್ಲಿ ಕೇಳಿದ್ದಾರೆ 2021 ಕೇಳಿದ್ದಾರೆ. ಇದು ಭಾಳ ಹಿಂದಿಂದಾಗತ್ತಲ್ರಿ, ಇದು ಬರುತ್ತೇನ್ರಿ ನಮ್ಮ ಎಕ್ಸಾಮಿಗೆ ಅಂತ ಕೇಳ್ಬೋದು. ನೋಡ್ರಿ, ಕರೆಕ್ಟಾಗಿ ನಮ್ಮ ಡೇಟಾ ಸಿಕ್ಕಿರೋದು 2011 ಜನಗಣತಿಯ ನಾವು ಡೇಟಾನ ತಗೊಂಡಿದ್ದೀವಿ. ಈ ಮುಂದಿನ ಎಕ್ಸಾಮಿಗೆ ಯಾವುದೇ ಒಂದು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮಿಗೆ ಕೇಳೋದಾದ್ರೂ ಇದೇ ಒಂದು 2011 ಜನಗಣತಿಯ ಪ್ರಕಾರ ಏನು ಮಾಡಿರ್ತಾರೆ, ಜನಸಂಖ್ಯೆಯನ್ನು ಎಕ್ಸಾಮ್ನಲ್ಲಿ ಕೇಳುವಂಥದ್ದು. ಹಾಗಾಗಿ ಈಗ ಯಾವುದು ನಡೆದಿಲ್ಲ ಜನಗಣತಿ ಈಗ ಯಾವುದು ನಡೆದಿರಲ್ಲ. ಈಗ ನಡೀತಾ ಇದೆ ಯಾವುದು? ಡಿಜಿಟಲ್ ಜನಗಣತಿ ನಡೀತಾ ಇರುವಂಥದ್ದು. ಹಾಗಾಗಿ ಇನ್ನೂ ಅದು ಕೊನೆಗೊಂಡಿಲ್ಲ, ಅಂದರೆ ಮುಕ್ತಾಯ ಆಗಿಲ್ಲ. ಅದು ಆದಮೇಲೆ ಏನು ಮಾಡ್ತಾರೆ, ಅದ್ರ ಮೇಲೆ ಕ್ವಶನ್ ರೇಸ್ ಆಗುವಂಥದ್ದು. ಬಟ್ ಈಗ ನಮಗೆ ಈಗ ಬರುವಂಥ ಸೆಂಟ್ರಲ್ ಗೌರ್ಮೆಂಟ್ ಯಾವುದೇ ಒಂದು ಎಕ್ಸಾಮು, ಅಗ್ನಿವೀರ ಆಗಿರಲಿ, ಯಾವುದೇ ಒಂದು ಎಕ್ಸಾಮಿಗಾಗಿರಲಿ 2011 ಜನಗಣತಿಯ ಪ್ರಕಾರ ಕ್ವಶನ್ ರೇಸ್ ಆಗುವಂಥದ್ದು. ಹಾಗಾಗಿ ನೀವು ಹೆಚ್ಚಾಗಿ ನೀವು 2011 ಜನಗಣತಿ ಏನು ಮಾಡ್ರಿ, ಸ್ಟಡಿ ಮಾಡ್ರಿ. ಹಾಗಾದರೆ ಇಲ್ಲಿ ಆಪ್ಷನ್ ನೋಡೋಣ. ಆಪ್ಷನ್ ಎ 0.11%, ಆಪ್ಷನ್ ಬಿ 0.7%, ಆಪ್ಷನ್ ಸಿ 0.4%, ಆಪ್ಷನ್ ಡಿ 0.14%. ಇದಕ್ಕೆ ಸರಿಯಾದ ಆನ್ಸರ್ ಬಂದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಯಾವುದು? 0.7%. ಎಷ್ಟಿದ್ದಾರೆ 2011ರಲ್ಲಿ ನಮ್ಮ ಭಾರತದಲ್ಲಿ ಬುದ್ಧಿಸ್ಟ್ ಎಷ್ಟಿದ್ದಾರೆ ಅಂದರೆ 2011ರಲ್ಲಿ 0.7% ಇರುವಂಥದ್ದು. ಹಾಗಾಗಿ ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ. ನವೆಂಬರ್ 9, 2022ರಿಂದ ಜಾರಿಗೆ ಬರುವಂತೆ ಭಾರತದ ಮುಖ್ಯ ನ್ಯಾಯಾಧೀಶರಾಗಿ ಅಂದರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ CJI ಅಂತ ಕರಿತಾವೆ ನಾವು. ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಂತ ಕರಿತೀವಿ, CJI ಅಂತೇಳಿ. ಯಾರು ನೇಮಕವಾಗಿದ್ದಾರೆ ಅಂದರೆ ಸೆಂಟ್ರಲಲ್ಲಿ ಬರ್ತಾರಲ್ಲ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರು, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಅವರು ಯಾರಾಗಿ ನೇಮಕ ಆಗಿದ್ದಾರೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಏನಿದೆ NV ರಮಣ್ ಅಂತಿದೆ, ಆಪ್ಷನ್ ಬಿ ಧನಂಜಯ್ ವೈ ಚಂದ್ರಚೂಡ ಅಂತಿದೆ, ಆಪ್ಷನ್ ಸಿ ದೀಪಕ್ ಮಿಶ್ರಾ, ಆಪ್ಷನ್ ಡಿ UU ಲಲಿತಾ ಅಂತಿದೆ. ಇದಕ್ಕೆ ಸರಿಯಾದ ಆನ್ಸರ್ ಬಂದು ಧನಂಜಯ್ ವೈ ಚಂದ್ರಚೂಡ ಅವರು ನೇಮಕ ಆಗಿರುವಂಥದ್ದು.
ಏನು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಿ ಏನಾಗಿದ್ದಾರೆ ನೇಮಕ ಆಗಿರುವಂಥದ್ದು. ಅಂದರೆ ಭಾರತದ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಾಗಿ ಯಾರು ನೇಮಕ ಆಗಿದ್ದಾರೆ ಅಂದರೆ ಧನಂಜಯ್ ವೈ ಚಂದ್ರಚೂಡ್ ಅವರು. ಎಷ್ಟರಲ್ಲಿ? 2022ರಲ್ಲಿ. ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಕೊಟ್ಟಿದ್ದಾರೆ November 9ರಂದು. ಇದರಾಗಿ ಹಿನ್ನೆಲೆ ಕೊಟ್ಟಿದ್ದಾರೆ ಇಲ್ಲಿ November 9, 2022ರಂದು ಭಾರತದ 50ನೇ ಮುಖ್ಯ ನ್ಯಾಯಾಧೀಶರಾಗಿ ನೇಮಕ ಆಗಿರುವಂಥದ್ದು. ಯಾರು? ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಾಗಿ ಧನಂಜಯ್ ವೈ ಚಂದ್ರಚೂಡ್ ಅವರು ನೇಮಕ ಆಗಿರುವಂಥದ್ದು. ಹಾಗಾದರೆ ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ. 13ನೇ ಕ್ವಶನ್ನು, ರಾಜೇಶ್ ಬಿಂದಲ್ ರವರನ್ನು ಫೆಬ್ರವರಿ 2023ರಲ್ಲಿ ಸುಪ್ರೀಂ ಕೋರ್ಟ್ಗೆ ಬಡ್ತಿ ನೀಡಲಾಯಿತು. ಇದಕ್ಕಿಂತ ಮೊದಲು ಅವರು ಯಾವ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರಾಗಿದ್ದರು? ಅಂದರೆ ರಾಜೇಶ್ ಬಿಂದಲ್ ಅವರಿಗೆ 2023ರಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಬಡ್ತಿ ನೀಡಲಾಗಿದೆ. ಅವರು ಮೊದಲು ಯಾವ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರಾಗಿದ್ದಾರೆ ಅಂತ ಕೇಳ್ತಿದ್ದಾರೆ. ಇದಕ್ಕೆ ಆಪ್ಷನ್ ಮಣಿಪುರ ಹೈಕೋರ್ಟ್, ಆಪ್ಷನ್ ಬಿ ಜಾರ್ಖಂಡ್ ಹೈಕೋರ್ಟ್, ಆಪ್ಷನ್ ಸಿ ಅಲಹಾಬಾದ್ ಹೈಕೋರ್ಟ್, ಆಪ್ಷನ್ ಡಿ ಮದ್ರಾಸ್ ಹೈಕೋರ್ಟ್. ಇದಕ್ಕೆ ಸರಿಯಾದ ಆನ್ಸರ್ ಬಂದು ಜಾರ್ಖಂಡ್ ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರಾಗಿ ಅವರು ನೇಮಕ ಆಗಿದ್ದರು. ಈಗ ಏನು ಮಾಡಿದ್ದಾರೆ, ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಲ್ಲ, ಸುಪ್ರೀಂ ಕೋರ್ಟ್ಗೆ ಇವರು ಬಡ್ತಿ ನೀಡಲಾಗಿರುವಂಥದ್ದು 2023ರಲ್ಲಿ. ಅವರು ಮೊದಲಿಗೆ ಯಾವ ಒಂದು ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರಾಗಿದ್ದರು ಅಂದರೆ ಜಾರ್ಖಂಡಿನ ಮುಖ್ಯ ನ್ಯಾಯಾಧೀಶರಾಗಿದ್ದರು. ಹಾಗಾದರೆ ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ. ವುಮೆನ್ಸ್ ಪ್ರೀಮಿಯರ್ ಲೀಗ್ ಅಂದರೆ WPL ಅಂತ ಕರಿತೀವಿ ನಾವು. WPL ಇಲ್ಲಿದೆ ನೋಡಿ, WPL ಅಂತ ಕರಿತೀವಿ. ಅದಕ್ಕೆ ಒಂದು ಕ್ವಶನ್ ಕೇಳಿದ್ದಾರೆ ಈ WPLನಲ್ಲಿ ಏನಂತ ನೋಡೋಣ. ಇತಿಹಾಸದಲ್ಲಿ ಯಾವ ಆಟಗಾರ್ತಿ ಫ್ರಾಂಚೈಸಿಯಿಂದ ಹರಾಜಿನಲ್ಲಿ ಅತಿ ಹೆಚ್ಚು ಮೊತ್ತಕ್ಕೆ ಆಯ್ಕೆ ಆಗಿದ್ದಾರೆ ಅಂತ ಕೇಳ್ತಿದ್ದಾರೆ. ಅಂದರೆ ಈ ವುಮೆನ್ಸ್ ಪ್ರೀಮಿಯರ್ ಲೀಗ್ ಅಂತ ಬರುತ್ತಲ್ಲ WPL, ಇದರಲ್ಲಿ ಅತಿ ಹೆಚ್ಚು ಬೆಡ್ ಆಗಿ ಅಂದರೆ ಜಾಸ್ತಿ ಒಂದು ಹರಾಜಿನಲ್ಲಿ ಯಾರು ಜಾಸ್ತಿ ದುಡ್ಡಿಗೆ ಸೇಲ್ ಆಗಿದ್ದಾರೆ ಅಂದರೆ ಯಾವುದೋ ಒಂದು ಫ್ರಾಂಚೈಸಿ ತಗೊಂಡಿದೆ ಅಂದರೆ RCB ತಗೊಂಡಿರುವಂಥದ್ದು. ಅದು ಯಾರಂತ ನೋಡೋಣ. ಆಪ್ಷನ್ ಎ ಹರ್ಮನ್ ಪ್ರೀತ್ ಕೌರ್ ಮತ್ತು ಆಪ್ಷನ್ ಬಿ ಸ್ಮೃತಿ ಮಂದಾನ, ಆಪ್ಷನ್ ಸಿ ಶಫಾಲಿ ವರ್ಮಾ, ಆಪ್ಷನ್ ಡಿ ಪೂನಮ್ ರತ್ ಅಂತಿದೆ. ಇದಕ್ಕೆ ಸರಿಯಾದ ಆನ್ಸರ್ ಬಂದು ಸ್ಮೃತಿ ಮಂದಾನ ಇಸ್ ದ ರೈಟ್ ಆನ್ಸರ್. ಇವರು RCBಯಲ್ಲಿ ಆಡಿರುವಂಥದ್ದು. ಇವರು WPLನಲ್ಲಿ ಅತಿ ಹೆಚ್ಚಿನ ಮೊತ್ತಕ್ಕೆ ಇವರು ಹರಾಜಿನಲ್ಲಿ ಸೇಲ್ ಆಗಿರುವಂಥದ್ದು. ಅದು RCB ತಗೊಂಡಿರುವಂಥದ್ದು. ಹಾಗಾದರೆ ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ. 15ನೇ ಕ್ವಶನ್, ಡಚ್ ಜೂನಿಯರ್ ಇಂಟರ್ನ್ಯಾಷನಲ್ 2023ರಲ್ಲಿ ಭಾರತದ 19 ಸದಸ್ಯರ ತಂಡದಲ್ಲಿ ಯಾವ ಮಹಿಳಾ ಸಿಂಗಲ್ಸ್ ಸಟ್ಲರ್ ಭಾಗವಹಿಸಿದ್ದರು ಅಂತಿದೆ. ಆಪ್ಷನ್ ಎ ಅಂದಾವತಿ ಪಟವಾನೆ, ಆಪ್ಷನ್ ಬಿ ತನ್ವಿ ಲಾಡೆ, ಆಪ್ಷನ್ ಸಿ ರಕ್ಷಿತಾ ಶ್ರೀ, ಆಪ್ಷನ್ ಡಿ PV ಸಿಂಧು. ಇದಕ್ಕೆ ಸರಿಯಾದ ಆನ್ಸರ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ರಕ್ಷಿತಾ ಶ್ರೀ ಅವರಿಗೆ ಏನು ಮಾಡಿದ್ದಾರೆ 2023ರಲ್ಲಿ ಭಾರತದ ಸದಸ್ಯರ ತಂಡದಲ್ಲಿ ಏನು ಮಾಡಿದ್ದಾರೆ ಮಹಿಳಾ ಸಿಂಗಲ್ ಸಟ್ಲರ್ ಆಗಿ ಭಾಗವಹಿಸಿರುವಂಥದ್ದು. ಯಾರು? ರಕ್ಷಿತಾ ಶ್ರೀ ಅವರು. ನಾವು ಇವತ್ತು ಏನು ಮಾಡಿದ್ದೀವಿ 15 ಕ್ವಶನ್ ಅನ್ನು ನೋಡಿದ್ದೀವಿ. ಅದರಲ್ಲಿ ನಾವು ಎಷ್ಟು 48 ಕ್ವಶನ್ ಪೇಪರ್ ಇದೆ. ಅಫಿಷಿಯಲ್ ಯೂಟ್ಯೂಬ್ ಏನು ವೆಬ್ಸೈಟ್ನಲ್ಲಿ ಬಿಟ್ಟಿದ್ದಾರೆ, ಅಗ್ನಿವೀರ್ನಲ್ಲಿ ಜಾಯಿನ್ ಇಂಡಿಯನ್ ಆರ್ಮಿ ಅಂತೇಳಿ ಏನು ವೆಬ್ಸೈಟ್ ಇದೆ ಅದರಲ್ಲಿ ಬಿಟ್ಟಿರುವಂಥ ಇಂಗ್ಲೀಷ್ ಹಾಗೂ ಹಿಂದಿಯಲ್ಲಿ ಏನು ಬಿಟ್ಟಿದ್ದಾರೆ ನಾವು ಕನ್ನಡ ಟ್ರಾನ್ಸ್ಲೇಷನ್ ಮಾಡಿಕೊಂಡು 15 ಕ್ವಶನನ್ನು ನೋಡಿದ್ದೀವಿ. ನಾವು ಜಿ ಕೆನ ನೋಡಿದ್ದೀವಿ. ಮುಂದೆ ಬರೋ ಒಂದು 2 ಅಥವಾ 3 ದಿನದಲ್ಲಿ ಸೈನ್ಸ್ಗೆ ಸಂಬಂಧಪಟ್ಟ ಹಾಗೆ ಕ್ಲಾಸನ್ನು ಇದೇ ಒಂದು ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಬರುವಂಥದ್ದು. ಯಾರು ಕರೆಕ್ಟಾಗಿ ಸ್ಟಡಿ ಮಾಡ್ತಿದ್ದೀರಾ ಅಗ್ನಿವೀರ್ಗೆ, ಇದು ಒಂದು ಬೆಸ್ಟ್ ಅಪರ್ಚುನಿಟಿ. ಎಲ್ಲರೂ ಚೆನ್ನಾಗಿ ಓದಿ ಮತ್ತು ಯಾರಿಗೆ ಯೂಸ್ಫುಲ್ ಆಗ್ತದೋ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಮುಂದಿನ 2-3 ದಿನದಲ್ಲಿ ಸೈನ್ಸ್ಗೆ ಸಂಬಂಧಪಟ್ಟ ಹಾಗೆ ಕ್ವಶನ್ ಬರ್ತದೆ. ಅವೆಲ್ಲ 48 ಕ್ವಶನನ್ನು ನಾವು ಬಿಡಿಸೋಣ. GK ವಿತ್ ಏನು ಮಾಡೋಣ, GK ವಿತ್ ಸೈನ್ಸ್ನ ನಾವು ನೋಡುವಂಥದ್ದು. ಹಾಗಾಗಿ ಯಾರಿಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗೈತಿ ಅವರು ದಯವಿಟ್ಟು ನಿಮಗೆ ಯೂಸ್ಫುಲ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಯಾರ್ಯಾರು ನಿಮ್ಮ ಫ್ರೆಂಡ್ಸ್ಗಳಿದ್ದಾರೆ, ಯಾರ್ಯಾರು ಅಗ್ನಿವೀರ್ಗೆ ಪ್ರಿಪೇರ್ ಆಗ್ತಿದ್ರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನಾವು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.